ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಳ್ಳಾರಿಯ ಸುಡುವ ಬಿಸಿಲಿಗೆ ಹೈರಾಣಾಗಿರುವ ವಾಹನ ಸವಾರರಿಗೆ ಈಗ ನೆರಳಿನ ಆಸರೆ ಸಿಕ್ಕಿದೆ. ಹೌದು, ನಗರದಲ್ಲಿ ಸೂರ್ಯನ ತಾಪ ದಿನದಿಂದ ದಿನಕ್ಕೆ ಏರುತ್ತಲೇ ಇದ್ದು ಸಿಗ್ನಲ್ಗಳಲ್ಲಿ ಕಾಯುವ ಸವಾರರ ಸ್ಥಿತಿ ಶೋಚನೀಯವಾಗಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಬಳ್ಳಾರಿ ಮಹಾನಗರ ಪಾಲಿಕೆ ಈಗ ನಗರದ ಪ್ರಮುಖ ವೃತ್ತಗಳಲ್ಲಿ ತಂಪು ನೆರಳು ನೀಡುವ ವ್ಯವಸ್ಥೆ ಮಾಡುತ್ತಿದೆ. ಈಗಾಗಲೇ ದುರ್ಗಮ್ಮ ದೇಗುಲದ ಬಳಿಯ ವೃತ್ತದಲ್ಲಿ ನೆರಳಿನ ವ್ಯವಸ್ಥೆ ಮಾಡಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದ್ದ ಪಾಲಿಕೆ ಇದೀಗ ನಗರದ ಇಂದಿರಾ ವೃತ್ತದಲ್ಲೂ ಹಸಿರು ಹೊದಿಕೆಯ ಚಪ್ಪರವನ್ನು ಹಾಕಿದೆ. ಜಿಲ್ಲಾಧಿಕಾರಿಗಳ ಸೂಚನೆಯ ಮೇರೆಗೆ ಸವಾರರ ಹಿತದೃಷ್ಟಿಯಿಂದ ಪಾಲಿಕೆ ಈ ಕ್ರಮ ಕೈಗೊಂಡಿದೆ. ಒಂದು ಕಡೆ ನೆರಳಿನ ವ್ಯವಸ್ಥೆ ಮಾಡಲು ಅಂದಾಜು 50,000 ರೂಪಾಯಿ ವೆಚ್ಚವಾಗುತ್ತಿದ್ದು, ಸಂಚಾರ ದಟ್ಟಣೆ ಹೆಚ್ಚಿರುವ ಸಿಗ್ನಲ್ಗಳಲ್ಲಿ ಸವಾರರು ಸುಡುವ ಬಿಸಿಲಿಗೆ ಸುಸ್ತಾಗಬಾರದು ಎನ್ನುವುದೇ ಇದರ ಉದ್ದೇಶ. ಕಳೆದ ತಿಂಗಳು ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಈ ಕುರಿತು ಜಿಲ್ಲಾಧಿಕಾರಿಗಳು ಪಾಲಿಕೆಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಬಳ್ಳಾರಿಯಲ್ಲಿ ಬಿಸಿಲಿನ ಪ್ರಖರತೆ ಈಗ 40 ಡಿಗ್ರಿ ಸೆಲ್ಸಿಯಸ್ ಗಡಿ ದಾಟಿದೆ. ಕಳೆದ ಒಂದು ವಾರದಿಂದ ಉಷ್ಣಾಂಶ ಸರಾಸರಿ 41 ಡಿಗ್ರಿಯ ಆಸುಪಾಸಿನಲ್ಲೇ ಇರುವುದು ಆತಂಕ ಮೂಡಿಸಿದೆ. ಏಪ್ರಿಲ್ 16 ಮತ್ತು 17ರಂದು ಜಿಲ್ಲೆಯಲ್ಲಿ ದಾಖಲೆಯ 41 ಡಿಗ್ರಿ ತಾಪಮಾನ ವರದಿಯಾಗಿದೆ. ಅಷ್ಟೇ ಏಕೆ, ಸಿರುಗುಪ್ಪ ತಾಲೂಕಿನ ಹಚ್ಚಳ್ಳಿಯಲ್ಲಂತೂ ಬಿಸಿಲು 42 ಡಿಗ್ರಿ ದಾಟಿ ಜನರನ್ನ ಹೈರಾಣಾಗಿಸಿದೆ. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಮಧ್ಯಾಹ್ನದ ವೇಳೆ ಹೊರಬರುವ ಸವಾರರು ಈ ನೆರಳಿನ ಆಸರೆಯನ್ನ ಬಳಸಿಕೊಳ್ಳುತ್ತಿದ್ದಾರೆ. ಪಾಲಿಕೆಯ ಈ ಸಮಯೋಚಿತ ಕೆಲಸಕ್ಕೆ ಈಗ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.